ಕುಂದನಗರಿಯಲ್ಲಿ ಮತ್ತೆ ಆಕ್ಟಿವ್ ಆದ ಸಾಹುಕಾರ. ವಿರೋಧಿಗಳಿಗೆ ಟಕ್ಕರನ್ನ ಕೊಡಲು ಮುಂದಾದ ಮಾಜಿ ಮಂತ್ರಿ ನೋಡಿ. ಜೋರಾಯ್ತು ಹಾಲಿ ಶಾಸಕ ವರ್ಸಸ್ ಮಾಜಿ ಮಿನಿಸ್ಟರ್ ಫೈಟ್. ಬೆಳಗಾವಿಯಲ್ಲಿ ಮತ್ತೆ ಸಾಹುಕಾರು ವರ್ಸಸ್ ಸವದಿ ಕಾಳಗಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಶಾಸಕ ಲಕ್ಷ್ಮಣ ಸವದಿ ವಿರುದ್ಧ ಫೀಲ್ಡಿಗೆ ಇಳಿದಿದ್ದಾರೆ ಸಾಹುಕಾರ. ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿ ದಿಢೀರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಸವದಿ ತವರಲ್ಲಿ ಜಾರಕಿ ಇಂಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮಾಜಿ ಶಾಸಕ ರಮೇಶ್ ಕಮಟಳ್ಳಿ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಕೂಡ ಭಾಗಿಯಾಗಿದ್ರು. ಅಥಣಿ ಪಟ್ಟಣದ ಆಪ್ತರ ಮನೆಯಲ್ಲಿ ರಮೇಶ್ ಜಾರಕಿಹೊಳಿ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಮುಂದಿನ ಸಂಪುಟ ಪುನರ್ರಚನೆಯ ವೇಳೆ ಸವದಿಗೆ ಮಂತ್ರಿ ಪಟ್ಟದ ಗುಸುಗುಸು ಕೇಳಿಬರ್ತಾ ಇದೆ. ಮಂತ್ರಿ ಆಗ್ತಾರೆ ಎನ್ನುತ್ತಿರುವಂತಹ ಶಾಸಕ ಲಕ್ಷ್ಮಣ ಸವದಿಯ ಬೆಂಬಲಿಗರು ಗುಸುಗುಸು ಆರಂಭವಾಗ್ತಿದ್ದಂತೆ ಅಲರ್ಟ್ ಆದ ರಮೇಶ್ ಜಾರಕಿಹೊಳಿ. ಮಾಜಿ ಸಚಿವ ಬಿಜೆಪಿಯ ಶಾಸಕ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ವಿರುದ್ಧ ಕತ್ತಿಯನ್ನ ಮಸೆಯುತ್ತಿದ್ದಾರೆ. ಸೈಲೆಂಟ್ ಆಗಿದ್ದಂತಹ ಸಾಹುಕಾರ್ ದಿಢೀರ್ ಅಂತ ಸವದಿಯ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿದಿದ್ದು ಆಪ್ತರ ಮನೆಯಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ದಿಢೀರಾಗಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಬೆಳಗಾವಿಯ ಪಾಲಿಟಿಕ್ಸ್ ಚರ್ಚೆಗೆ ಈಗ ಭಾರಿ ಎಡೆ ಮಾಡಿಕೊಡ್ತಿದೆ ನೋಡಿ. ವಿರೋಧಿಗಳಿಗೆ ಟಕ್ಕರ್ ಅನ್ನ ಕೊಡಲು ಮುಂದಾಗಿದ್ದಾರೆ ಈಗ ಮಾಜಿ ಮಂತ್ರಿ. ಜೋರಾಗು ಬಿಟ್ಟಿದೆ ಹಾಲಿ ಶಾಸಕ ವರ್ಸಸ್ ಮಾಜಿ ಮಿನಿಸ್ಟರ್ ಫೈಟ್. ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿ ದಿಢೀರ್ ಅಂತ ಮೀಟಿಂಗ್ ಮಾಡಿದ್ದಾರೆ. ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಈಗ ಸವದಿಯ ತವರೂರಲ್ಲೇ ಜಾರಕಿಹೊಳಿ ಇಂಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮೀಟಿಂಗ್ ಅಲ್ಲಿ ಮಾಜಿ ಶಾಸಕ ರಮೇಶ್ ಕಮಟಳ್ಳಿ ಮಾಜಿ ಸಚಿವರಾಗಿರುವಂತಹ ಶ್ರೀಮಂತ ಪಾಟೀಲ್ ಕೂಡ ಭಾಗಿಯಾಗಿದ್ರು. ಅಥಣಿಯ ಪಟ್ಟಣದ ಆಪ್ತರ ಮನೆಯೊಂದರಲ್ಲಿ ರಮೇಶ್ ಜಾರಕಿಹೊಳಿ ಮೀಟಿಂಗ್ ಮಾಡಿದ್ದಾರೆ. ಆದ್ರೆ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಮುಂದಿನ ಸಂಪುಟ ಪುನರ್ರಚನೆಯ ವೇಳೆಯಲ್ಲಿ ಸವದಿಗೆ ಮಂತ್ರಿ ಪಟ್ಟ ಸಿಗುವಂತಹ ಗುಸುಗುಸು ಲಕ್ಷ್ಮಣ ಸವದಿ ಅವರ ಬೆಂಬಲಿಗರಿಂದನೇ ಕೇಳಿ ಬರ್ತಾ ಇತ್ತು. ಯಾವಾಗ ಇಂಥದ್ದೊಂದು ಗುಸುಗುಸು ಶುರು ಆಗ್ತಿದ್ದಂತೆ ಅಲರ್ಟ್ ಆಗಿದ್ದಾರೆ ರಮೇಶ್ ಜಾರಕಿಹೊಳಿ.